ಸರಳದ ಉಪಯೋಗ ಅದರ ಜೊತೆಗೆ ಪರಿಹಾರಗಳು ಅಂತ ಹೇಳ್ಕೊಂಡು ಇವತ್ತಿನ ಟಾಪಿಕ್ ನೋಡಿ. ಕೆಲವೆಲ್ಲ ಸಂದರ್ಭದಲ್ಲಿ ಮದುವೆ ವಿಳಂಬ ಆಗುತ್ತೆ. ಅದಕ್ಕೆ ಕಾರಣ ನಮಗೆ ವಿವಾಹ ವಿಳಂಬ ಆಗಲಿಕ್ಕೆ ಕಾರಣ ಬಂದು ಜಾತಕದಲ್ಲಿ ಇರುವಂತಹ ದೋಷಗಳು ಅಂತ ಹೇಳ್ತೀವಿ. ಹೇಳ್ತಾರೆ ದೋಷಗಳಿಲ್ಲ ಅಂತ, ಖಂಡಿತವಾಗ್ಲೂ ಜಾತಕದಲ್ಲಿ ದೋಷ ಇದ್ದೇ ಇದೆ. ಹಾಗೇನೇ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಅಥವಾ ದೇಹಕ್ಕೆ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ವಿವಾಹಕ್ಕೆ ಅಡೆತಡೆಗಳು ಸಮೇತ ಉಂಟಾಗುತ್ತೆ ಅಂತ. ಹಾಗೇನೇ ಕೆಲವೆಲ್ಲ ಗ್ರಹ ಬಾಧೆಯಿಂದನೂ ಸಮೇತ ನಮ್ಮ ವಿವಾಹದ ಕಾರ್ಯವು ಸಮೇತ ಅದು ಪೋಸ್ಟ್ಪೋನ್ ಅಥವಾ ಕಾರ್ಯ ತಡೆ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಹಾಗೇನೇ ಗ್ರಹ ಬಾಧೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ರವಿ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅಥವಾ ಗುರು ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಅಥವಾ ಕುಜ ಆಗಿರ್ಬೋದು, ಶನಿ ಆಗಿರ್ಬೋದು, ರಾಹು ಅಥವಾ ಕೇತು ಗ್ರಹಗಳು ಅಂತ ನಾವೇನು ಹೇಳ್ತೀವಿ. ಈ ಥರ 9 ಗ್ರಹಗಳಿಂದನೂ ಸಮೇತ ನಮಗೆ ವಿವಾಹ ತಡೆ ಆಗುತ್ತೆ. ಅದಲ್ಲದೆ ಹೇಳಿದೆ ನಮಗೆ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಒಂದು ವಿವಾಹಕ್ಕೆ ತಡೆ ಆಗುತ್ತೆ ಅಂತ. ಹಾಗೇನೇ ನಮಗೆ ಪಿತೃದೋಷಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಸರ್ಪಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಪ್ರೇತ ಶಾಪ ಅಥವಾ ಪ್ರೇತ ಬಾಧೆಗಳು ಇದರ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಸಮಸ್ಯೆಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳನ್ನು ಕೊಡುತ್ತೆ. ಹಾಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ವಿವಾಹಕ್ಕೆ ಸಹಾಯಕವಾಗುವಂತಹ ಕೆಲವು ಸರಳ ಪರಿಹಾರಗಳನ್ನು ದೈವಿಕ ಪರಿಹಾರಗಳನ್ನು ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ. ನೋಡಿ, ಈ ಪರಿಹಾರಗಳನ್ನು ನೀವು ಖಂಡಿತವಾಗ್ಲೂ ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ವಿವಾಹ ಯೋಗ ನಿಮಗೆ ಬಲವಾಗಿದೆ, ಆದರೆ ಉತ್ತಮವಾದಂತಹ ಸಂಬಂಧಗಳು ನಿಮಗೆ ಬರ್ತಾ ಇದೆ. ಅದರ ಜೊತೆಗೆ ಉತ್ತಮವಾದಂತಹ ಸಂಬಂಧಗಳು ಬಂದರೂ ಸಮೇತ ಅದಕ್ಕೆ ನಿಮಗೆ ಅಡೆತಡೆಗಳು ಹೆಚ್ಚಿಗೆ ಆಗ್ತಾ ಇದೆ. ಜೊತೆಗೆ ಮನಸ್ಸಿಗೆ ಒಂದು ಶಾಂತಿನೇ ಸಿಗ್ತಾ ಇಲ್ಲ. ನಾವು ಇವತ್ತು ಹೇಳುವಂತಹ ಈ ಪರಿಹಾರದಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ವಿವಾಹದ ಯೋಗ ಬಲವಾಗಿದ್ರೂ ಅದನ್ನು ಅತ್ಯಂತ ಸರಳವಾಗಿ ನೀವು ಮಾಡ್ಕೋಬೋದು. ಜೊತೆಗೆ ಯಾವುದೇ ಅಡೆತಡೆಗಳು ಬಂದಂತಹ ಸಂದರ್ಭದಲ್ಲೂ ಸಮೇತ ಈ ಸಮಸ್ಯೆನ ದೂರ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಕೊನೆ ತನಕ ನೋಡಿದ್ರೆ ನಿಮಗೆ ಯಾಕೆ ವಿವಾಹಕ್ಕೆ ತಡೆ ಆಗಿದೆ ಅಂಥೇಳಿ ಈಗಾಗಲೇ ನಾನು ಹೇಳಿದ್ದೀನಿ. ನೋಡಿ, ನಿಮ್ಮ ಜಾತಕದಲ್ಲಿ ಏನೋ ಸ್ವಲ್ಪ ಅಡೆತಡೆ ಇದೆ, ಆದರೆ ಕೆಲವು ಸಲ ಇದು ನಮಗೆ ಪರಿಹಾರ ನಾವು ಎಲ್ಲ ಕಡೆಯೂ ಪರಿಹಾರ ಮಾಡ್ಕೊಂಡಿರ್ತೀವಿ. ಆದರೂ ಪರಿಹಾರ ಆಗಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಜಾತಕವನ್ನು ಒಮ್ಮೆ ಚೆಕ್ ಮಾಡಬೇಕು. ಮೇಡಮ್ ಇಲ್ಲ ನಮಗೆ ಜಾತಕ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ನೇರವಾಗಿ ಪ್ರಶ್ನಾಶಾಸ್ತ್ರದ ಮುಖಾಂತರ ನೀವು ಕಂಡುಹಿಡ್ಕೋಬೋದು ಅಂತ ಹೇಳ್ತೀನಿ. ಆದರೆ ಇವತ್ತು ಇಲ್ಲಿ ಹೇಳುವಂತಹ ಪರಿಹಾರ ಬಂದು ಅತ್ಯಂತ ಸರಳವಾಗಿರುವಂಥದ್ದು. ನೀವು ಪ್ರತಿ ಗುರುವಾರ ಏನು ಮಾಡಬೇಕು ಅಂದರೆ, ನವಗ್ರಹಗಳು ಅಂತ ಏನಿದೆ ಆ ನವಗ್ರಹಗಳಿಗೆ 5 ಬಾರಿ ಪ್ರದಕ್ಷಿಣೆಯನ್ನು ನೀವು ಮಾಡಬೇಕಾಗುತ್ತೆ. ಜೊತೆಗೆ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ 100 ಗ್ರಾಮು ಕಡಲೆಕಾಳನ್ನು ನೀವು ದಾನವಾಗಿ ಇಡಬೇಕಾಗುತ್ತೆ. ನಿಮ್ಮ ವಯಸ್ಸು ಎಷ್ಟಿದೆ? ಈಗ ನಿಮಗೆ ಒಂದು 25 ವಯಸ್ಸು ಅಂತಲೇ ಅಂದ್ಕೊಳ್ಳಿ. ಆಗ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನಸ್ಸಿಗೆ ಒಂದು ಸಂಕಲ್ಪ ಬರುತ್ತೆ. ಸಂಕಲ್ಪದಲ್ಲಿ ನಿಮಗೆ ಬರುತ್ತೆ ಒಂದು ಎಷ್ಟು ಹಿಡಿ ಹಾಕಬೇಕು. ಸಾಧ್ಯ ಆದರೆ 1 ಹಿಡಿ, 3 ಹಿಡಿ, 4 ಹಿಡಿ, ಈ ಥರ ನಿಮಗೆ ಎಷ್ಟು ಆಗುತ್ತೆ ಒಂದರಿಂದ ನೀವು ಆ ಕಡಲೆಕಾಳಿನ ಹಿಡಿಯನ್ನು ನೀವು ತೊಗೋಬೋದು. ಇಲ್ಲ ಮೇಡಮ್ ನಮಗೆ ಅಷ್ಟು ಕೊಡಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ 100 ಗ್ರಾಮ್ ಕಡಲೆಕಾಳನ್ನು ನೀವು ದಾನದ ರೂಪದಲ್ಲಿ ನೀವು ಕೊಡಬೇಕಾಗುತ್ತೆ. ನಾನು ಹೇಳಿದೆ 5 ಬಾರಿ ಪ್ರದಕ್ಷಿಣೆಯನ್ನು ಬರಬೇಕು ಅಂತ. 5 ಬಾರಿ ಪ್ರದಕ್ಷಿಣೆಯನ್ನು ಬರಬೇಕಾದ್ರೆ 100 ಗ್ರಾಮ್ ಕಡಲೆಕಾಳನ್ನು ಇಟ್ಕೊಂಡು ನೀವು ಅದನ್ನು ಒಂದು ಕಡೆ ಇಡಬೇಕಾಗುತ್ತೆ. ಆ ನಂತರದಲ್ಲಿ ನಿಮ್ಮ ಎಲ್ಲರ ಹತ್ರನೂ ಹಳದಿ ಬಣ್ಣದ ವಸ್ತ್ರಗಳಿರುತ್ತೆ. ಸಾಧ್ಯವಾದಷ್ಟು ಗುರುವಾರದಂದು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಅಂತ ಹೇಳ್ತೀನಿ. ಹಾಗೆಯೇ ಗುರುವಾರದಂದು ಮಾಂಸ, ಮದ್ಯ, ಅದರ ಜೊತೆಗೆ ಹೆಣ್ಣು ಅಥವಾ ನಾವೇನು ಹೇಳ್ತೀವಿ ಕೆಲವರು ಬೇರೆ ಥರ ಇದರಲ್ಲಿರ್ತಾರೆ. ಸೊ ಅಂತಹ ವಿಷಯಗಳನ್ನು ಆದಷ್ಟು ನೀವು ಕಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಗುರುವಾರದ ದಿನದಂದು ನೀವು ಹಳದಿ ಹಣ್ಣಿಗೆ ಸಂಬಂಧಪಟ್ಟಂಥ ಸಿಂಪಲಾಗಿ ಹೇಳೋದಾದರೆ ಬಾಳೆಹಣ್ಣನ ಸಮೇತ ನೀವು ದಾನದ ರೂಪದಲ್ಲಿ ಕೊಡಬೇಕಾಗುತ್ತೆ. ಅದನ್ನು ನೀವು ಹೇಗೆ ನೀವು ಕಡಲೆಕಾಳನ್ನು ತಗೊಂಡಿದ್ದೀರೋ ಅದೇ ಥರ ನೀವು ಬಾಳೆಹಣ್ಣನ ಸಮೇತ ನೀವು ಕಡಲೆಕಾಳು ಜೊತೆಗೆ ಇಟ್ಟುಕೊಂಡು ನೀವು ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕಾಗುತ್ತೆ. ಹಾಗೆ ನೀವು ಅದರ ಜೊತೆಗೆ ಕೈಲಾದಷ್ಟು ಹಣವನ್ನು ಸಮೇತ ನೀವು ದಾನದ ರೂಪದಲ್ಲಿ ಕೊಡೋದ್ರಿಂದ ನಿಮಗೆ
ಹೆಚ್ಚಿಗೆ ಒಂದು ಆದಾಯನೂ ಆಗುತ್ತೆ, ಹಾಗೆ ವಿವಾಹದಲ್ಲಿ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ.